ವೀಕ್ಷಕರೇ, ಕನ್ನಡ ಪಾಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ನಮ್ಮ ಎರಡೂ ಹಸ್ತವನ್ನು ಅಥವಾ ನಮ್ಮ ಎರಡೂ ಅಂಗೈಯನ್ನು ಕಿರುಬೆರಳ ಸಮಾನಾಂತರ ನೇರಕ್ಕೆ ಜೋಡಿಸಿದಾಗ ನಮ್ಮ ಎರಡೂ ಅಂಗೈಗಳ ಹೃದಯ ರೇಖೆಗಳು ಸೇರಿ ಕಾಣಸಿಗುವ ಆಕೃತಿಯೇ ಅರ್ಧಚಂದ್ರಾಕೃತಿ ಅಥವಾ ಹಾಫ್ ಮೂನ್ ಸೈನ್ ಎಂದು ಕೂಡ ನಾವು ಹೇಳುತ್ತೇವೆ. ಈ ಅರ್ಧಚಂದ್ರಾಕೃತಿ ಈ ಚಿತ್ರದಲ್ಲಿ ತೋರಿಸಿದಂತೆ ಇದ್ದರೆ ಏನನ್ನು ಸೂಚಿಸುತ್ತದೆ, ಏನು ಫಲ ಎಂಬುದೆಲ್ಲವನ್ನು ನಮ್ಮ ಈ ವಿಡಿಯೋದಲ್ಲಿ ಮುಂದೆ ನೋಡೋಣ. ವೀಕ್ಷಕರೇ, ಚಿತ್ರದಲ್ಲಿ ತೋರಿಸಿದ ಹಾಗೆ ನಮ್ಮ ಎರಡೂ ಅಂಗೈಗಳನ್ನು ಜೋಡಿಸಿದಾಗ ನಾವು ಸಾಮಾನ್ಯವಾಗಿ ಈ ಮೂರು ಪ್ರಕಾರವಾಗಿ ರೇಖೆಗಳು ಹೊಂದಿಕೊಂಡಿರುವುದನ್ನು ನೋಡುತ್ತೇವೆ. ಈ ಮೂರು ವಿಭಿನ್ನ ಪ್ರಕಾರಗಳು ಬೇರೆ ಬೇರೆಯಾದ ಗುಣಲಕ್ಷಣವನ್ನು ತಿಳಿಸುತ್ತವೆ. ಅವು ಯಾವುದು ಎಂದು ಈಗ ನೋಡೋಣ. ಪ್ರಮುಖವಾಗಿ ಗೋಚರಿಸುವ ಮೂರು ವಿಧಗಳು: ಮೊದಲನೇದಾಗಿ ಸಂಪೂರ್ಣ ಅರ್ಧಚಂದ್ರಾಕೃತಿ, ಎರಡನೇದಾಗಿ ಬಲ ಅಂಗೈ ರೇಖೆ ಮೇಲೆ ಇರುವ ಆಕೃತಿ, ಮೂರನೆಯದಾಗಿ ಎಡ ಅಂಗೈ ರೇಖೆ ಮೇಲೆ ಇರುವ ಆಕೃತಿ. ಈಗ ಒಂದೊಂದಾಗಿ ನೋಡೋಣ ಬನ್ನಿ. ವೀಕ್ಷಕರೇ, ಈಗ ನಾವು ಮೊದಲನೇದಾಗಿ ಸಂಪೂರ್ಣ ಅರ್ಧಚಂದ್ರಾಕೃತಿ ಅಥವಾ ಹಾಫ್ ಮೂನ್ ಸೈನ್ ಬಗ್ಗೆ ತಿಳಿಯೋಣ. ಅಂದರೆ ಈ ಚಿತ್ರದಲ್ಲಿ ತೋರಿಸಿದಂತೆ ಇದ್ದರೆ ಇದು ಒಂದು ಒಳ್ಳೆಯ ಸೂಚಕ ಎಂದು ತಿಳಿಯಬಹುದು. ಮತ್ತು ಈ ತರಹದ ರೇಖೆ ಕೆಲವು ವ್ಯಕ್ತಿಗಳಲ್ಲಿ ನಾವು ಕಾಣಬಹುದು. ಈ ತರಹದ ರೇಖೆ ಮೂಡಿದ ವ್ಯಕ್ತಿಗಳು ಯಾವುದೇ ತರಹದ ಕಲಹಗಳಿಂದ ದೂರ ಇರಲು ಬಯಸುತ್ತಾರೆ. ಪೀಸ್ ಆಫ್ ಮೈಂಡ್ ಇವರಿಗೆ ಬಹಳ ಮುಖ್ಯ. ಮಾನಸಿಕವಾಗಿ ತುಂಬ ಗಟ್ಟಿ ಇರುತ್ತಾರೆ ಎಂದು ಹೇಳಬಹುದು. ಮೆಂಟಲಿ ಸ್ಟ್ರಾಂಗ್ ಇರುತ್ತಾರೆ. ಮನುಷ್ಯತ್ವಕ್ಕೆ ಬೆಲೆ ನೀಡುತ್ತಾರೆ. ನೋಡಲು ಗಂಭೀರ ಸ್ವಭಾವದಂತೆ ಕಂಡರೂ ತುಂಬ ಭಾವನಾತ್ಮಕ ಜೀವಿಗಳಾಗಿರುತ್ತಾರೆ ಮತ್ತು ಸೂಕ್ಷ್ಮಮತಿಯರೂ ಆಗಿರುತ್ತಾರೆ. ಮತ್ತು ಈ ತರಹ ರೇಖೆಗಳನ್ನು ಹೊಂದಿರುವಂತಹ ವ್ಯಕ್ತಿಗಳು ಪ್ರಾಕ್ಟಿಕಲ್ ಮೈಂಡ್ಸೆಟ್, ಅಂದರೆ ವಿಮರ್ಶಾತ್ಮಕ ಚಿಂತನೆ, ಪರಿಸ್ಥಿತಿಗೆ ತಕ್ಕನಾಗಿ ಇರುತ್ತಾರೆ. ಇವರು ಯಾವಾಗಲೂ ಕ್ರಿಯಾತ್ಮಕವಾಗಿರಲು ಇಷ್ಟಪಡುತ್ತಾರೆ ಎಂದು ಹೇಳಬಹುದು. ಹಾಗೆ ಈ ತರಹದ ರೇಖೆ ಇದ್ದು ಯಾರಾದರೂ ಮದುವೆಯ ಬಗ್ಗೆ ಯೋಚಿಸುತ್ತಿದ್ದರೆ ನಿಮಗೆ ಒಳ್ಳೆಯ ಸಂಬಂಧ ಕೂಡಿ ಬರುತ್ತದೆ. ಏನಾದರೂ ನೀವು ಪ್ರೀತಿಯಲ್ಲಿದ್ದರೆ, ಲವ್ ಮಾಡಿದ್ದರೆ ಅಥವಾ ಅರೇಂಜ್ ಮ್ಯಾರೇಜ್ ಆದರೂ ಕುಟುಂಬದ ಎಲ್ಲರ ಒಪ್ಪಿಗೆಯೊಂದಿಗೆ ನಿಮ್ಮ ವಿವಾಹವಾಗುತ್ತದೆ ಎಂದು ಹೇಳಬಹುದು. ಮತ್ತು ನಿಮ್ಮ ದಾಂಪತ್ಯ ಜೀವನ ಸಹ ತುಂಬ ಚೆನ್ನಾಗಿರುತ್ತದೆ. ಹಾಗೂ ಮದುವೆಯ ನಂತರ ನಿಮ್ಮ ಜೀವನ ಒಂದು ಅತ್ಯುತ್ತಮ ರೀತಿಯಲ್ಲಿ ಪ್ರಗತಿ ಶುರುವಾಗಬಹುದು. ಒಟ್ಟಾರೆಯಾಗಿ ಈ ತರಹ ಸಂಪೂರ್ಣ ಅರ್ಧಚಂದ್ರಾಕೃತಿ ರೇಖೆಯು ಒಂದು ಅತ್ಯಂತ ಶುಭ ರೇಖೆ ಮತ್ತು ಇದು ಕೆಲವು ವ್ಯಕ್ತಿಗಳಲ್ಲಿ ಕಾಣಸಿಗುವುದು. ಅದು ಒಂದು ವಿಶೇಷ ಎಂದೇ ಹೇಳಬಹುದು. ಇನ್ನು ಮುಂದುವರಿದು ಎರಡನೆಯದಾಗಿ ಬಲ ಅಂಗೈ ಹೃದಯ ರೇಖೆ ಅಥವಾ ಹಾರ್ಟ್ ಲೈನ್ ಎಡ ಅಂಗೈ ಹೃದಯ ರೇಖೆಗಿಂತ ಮೇಲೆ ಇದ್ದರೆ, ಅಂದರೆ ವೀಕ್ಷಕರೇ, ಈ ಚಿತ್ರದಲ್ಲಿ ತೋರಿಸಿದಂತೆ ಯಾವ ವ್ಯಕ್ತಿಯ ಅಂಗೈಯಲ್ಲಿ ಈ ತರಹ ಗೋಚರಿಸುತ್ತವೆಯೋ ಸಾಮಾನ್ಯವಾಗಿ ಅವರು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಅದು ಸಂಪೂರ್ಣವಾಗುವವರೆಗೆ ಹಿಂತಿರುಗುವ ಜಾಯಮಾನದವರಲ್ಲ. ಅಂದರೆ ಅಷ್ಟು ಶ್ರದ್ಧೆಯಿಂದ ತಮ್ಮ ಕೆಲಸವನ್ನು ಪೂರ್ಣಗೊಳಿಸುವಂಥವರು. ಹಾಗೆ ಇವರ ಕುಟುಂಬದವರು ಇವರನ್ನು ತುಂಬ ಇಷ್ಟಪಡುವ ವ್ಯಕ್ತಿತ್ವದವರಾಗಿರುತ್ತಾರೆ ಮತ್ತು ಕುಟುಂಬದ ಹಿರಿಯರಿಗೆ ಬಹಳ ಇಷ್ಟವಾಗಿರುತ್ತಾರೆ. ಮತ್ತು ಕುಟುಂಬದ ಹಿರಿಯರಿಗೆ ಇಂತಹ ವ್ಯಕ್ತಿಗಳು ತುಂಬ ವಿಧೇಯವಾಗಿರುತ್ತಾರೆ. ಹಾಗೆ ಇಂತಹ ವ್ಯಕ್ತಿಗಳು, ಅಂದರೆ ಈ ತರಹ ಅಂಗೈ ರೇಖೆಯನ್ನು ಹೊಂದಿರುವವರು ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡುವವರಲ್ಲ. ತಮ್ಮ ಕೆಲಸವನ್ನು ಬಹಳ ನಿಷ್ಠೆಯಿಂದ ಮಾಡುವವರಾಗಿರುತ್ತಾರೆ ಎಂದು ಹೇಳಬಹುದು. ಮದುವೆಯ ವಿಚಾರವನ್ನು ಹೇಳುವುದಾದರೆ ಈ ವ್ಯಕ್ತಿಗಳು ಅಥವಾ ಈ ತರಹ ರೇಖೆ ಹೊಂದಿರುವ ವ್ಯಕ್ತಿಗಳು ತಮ್ಮ ವಯಸ್ಸಿಗಿಂತ
ಹೆಚ್ಚಿನ ವಯಸ್ಸಿನ ಅಂತರದ ವ್ಯಕ್ತಿಗಳನ್ನು ಮದುವೆಯಾಗುವ ಸಾಧ್ಯತೆ ಇರುತ್ತದೆ. ಅಥವಾ ವಯಸ್ಸಿನ ಅಂತರ ಇಬ್ಬರ ಮಧ್ಯ ತುಂಬ ಜಾಸ್ತಿ ಇರುವ ಸಾಧ್ಯತೆ ಇರುತ್ತದೆ. ಅಥವಾ ತುಂಬ ಜಾಸ್ತಿ ವಯಸ್ಸಿನ ಅಂತರ ಇರುವವರ ಜೊತೆ ಲಗ್ನವಾಗುವ ಯೋಗ ಎಂದು ಹೇಳಬಹುದು. ಈ ತರಹದ ರೇಖೆಗಳು ಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ವ್ಯಕ್ತಿಗಳ ಅಂಗೈಗಳಲ್ಲಿ ನೋಡಸಿಗಬಹುದು. ಇನ್ನು ಕೊನೆಯದಾಗಿ ಅಥವಾ ಮೂರನೆಯದಾಗಿ ಎಡ ಅಂಗೈ ಹೃದಯ ರೇಖೆ ಅಥವಾ ಹಾರ್ಟ್ ಲೈನ್ ಬಲ ಅಂಗೈ ಹೃದಯ ರೇಖೆಗಿಂತ ಮೇಲೆ ಇದ್ದರೆ ಏನು ಫಲ ಎಂದು ನೋಡೋಣ. ವೀಕ್ಷಕರೇ, ಈ ಚಿತ್ರದಲ್ಲಿ ತೋರಿಸಿದಂತೆ ಇದ್ದರೆ ಮದುವೆ ವಿಚಾರದಲ್ಲಿ ಈ ತರಹದ ರೇಖೆ ಇರುವ ವ್ಯಕ್ತಿಗಳು ಅರ್ಲಿ ಮ್ಯಾರೇಜ್ ಆಗಬಹುದು. ಹಾಗೆ ವಿದ್ಯಾಭ್ಯಾಸದ ಸಮಯದಲ್ಲಿ ಅಥವಾ ಮುಗಿದ ತಕ್ಷಣ ಅತಿ ಕಡಿಮೆ ಸಮಯದಲ್ಲಿ ವಿವಾಹ ಆಗಬಹುದು. ಮತ್ತು ಕೆಲವೊಂದು ಸಲ ನಿಮ್ಮ ಲೈಫ್ ಪಾರ್ಟ್ನರ್ ನಿಮಗಿಂತ ಚಿಕ್ಕ ವಯಸ್ಸಿನವರಾಗಿರಬಹುದು. ಇದು ಕೆಲವು ವ್ಯಕ್ತಿಗಳಲ್ಲಿ ನೋಡಸಿಗಬಹುದು. ಈ ತರಹ ರೇಖೆ ಇರುವ ವ್ಯಕ್ತಿಗಳು ಇವರ ಹತ್ತಿರ ಯಾವುದೇ ಕುತೂಹಲವನ್ನು ತಡೆದಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಎಕ್ಸೈಟ್ಮೆಂಟನ್ನು ಹೋಲ್ಡ್ ಮಾಡಲು ಇವರ ಹತ್ತಿರ ಸಾಧ್ಯವಿಲ್ಲ. ಮತ್ತು ಡಾಮಿನೆಂಟ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತದೆ ಅಥವಾ ಆಕ್ರಮಣಕಾರಿ ಸ್ವಭಾವದವರಾಗಿರುತ್ತಾರೆ ಎಂದು ಹೇಳಬಹುದು. ಹಾಗೆ ಇವರು ಸ್ವಲ್ಪ ಮುಂಗೋಪಿಗಳು ಎಂದು ಹೇಳಬಹುದು. ಇಂತಹ ವ್ಯಕ್ತಿಗಳಿಗೆ ತುಂಬ ಬೇಗನೆ ಸಿಟ್ಟು ಬರುತ್ತದೆ ಮತ್ತು ತುಂಬ ಅಗ್ರೆಸಿವ್ ಕ್ಯಾರೆಕ್ಟರ್ ಹೊಂದಿರುತ್ತಾರೆ. ಎಲ್ಲರಿಗೂ ಶುಭವಾಗಲಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ ಅಥವಾ ಬೆಲ್ ಬಟನ್ ಒತ್ತಲು ಮರೆಯಬೇಡಿ. ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಅಪ್ಡೇಟ್ ಪಡೆಯಿರಿ. ಧನ್ಯವಾದಗಳು.